ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋऽಧ್ಯಾಯಃ. ಸಾಂಖ್ಯಯೋಗಃ. ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತದುಷ್ಕೃತೆ ತಸ್ಮಾದ್ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಸಮಚಿತ್ತದಿಂದಿರುವ ವಿವೇಕಿಯು ಬದುಕಿನಲ್ಲಿ ಪುಣ್ಯ ಮತ್ತು ಪಾಪಗಳನ್ನು ದಾಟುತ್ತಾನೆ. ಆದ್ದರಿಂದ ಯೋಗದಲ್ಲಿ ಮನಸ್ಸನ್ನಿಡು. ಕರ್ಮದಲ್ಲಿ ಕುಶಲತೆಯೇ ಯೋಗ. ಸಮಚಿತ್ತ ಮತ್ತು ವಿವೇಕ ಹಾಗೂ ಕುಶಲತೆ ಶಬ್ದಗಳು ಕೇಳುವುದಕ್ಕೆ ಬಹಳ ಸುಲಭ. ಆದರೆ ಈ ಸ್ಥಿತಿಯನ್ನು ತಲುಪುವುದು ಅಷ್ಟು ಸುಲಭವಲ್ಲ. ವ್ಯಕ್ತಿ ಸಮಚಿತ್ತದಿಂದ ಅರ್ಥಾತ್ ಯಾವ ವಿಷಯದಲ್ಲೂ ಭಾವೋದ್ವೇಗಕ್ಕೆ ಒಳಗಾಗದೆ ಎಲ್ಲವನ್ನೂ ಸಾಕ್ಷೀಭಾವದಿಂದ ನೋಡುತ್ತಾ ಕರ್ತವ್ಯವೇ ಪೂಜೆ ಎಂಬ ದೃಷ್ಟಿಯಿಂದ ತನ್ನ ಮನಸ್ಸನ್ನು ಸ್ವಲ್ಪವೂ ವಿಚಲಿತಗೊಳಿಸದೆ ಫಲದ ಬಗ್ಗೆ ಯೋಚಿಸದೆ ಶ್ರದ್ಧೆ ಹಾಗೂ ಭಕ್ತಿಯಿಂದ ತನ್ನ ಕರ್ತವ್ಯ ನಿರ್ವಹಿಸಲು ಅದೆಷ್ಟು ಜನ್ಮದ ಪ್ರಯತ್ನ ಬೇಕೋ ಯಾರೂ ಅರಿಯರು. ಹಾಗೆ ವಿವೇಕ ಅರ್ಥಾತ್ ಬುದ್ಧಿಯನ್ನು ಸ್ಥೀಮಿತದಲ್ಲಿ ಇಟ್ಟುಕೊಳ್ಳುವುದು ಸುಲಭವಲ್ಲ. ಇಂದಿನ ಕಾಲಘಟ್ಟದಲ್ಲಿ ಅದೆಷ್ಟು ಜಾಗ್ರತೆ ಇದ್ದರೂ ಮನಸ್ಸಿಗೆ ಘಾಸಿಗೊಳಿಸುವ ಮಾತನಾಡಿದಾಗ ಬುದ್ಧಿ ಇದ್ದವನೂ ಸಹ ಕೋಪಗೊಳ್ಳುವುದು ಸಹಜ. ಯಾವುದೇ ಮನುಷ್ಯನ ಅಹಂಕಾರಕ್ಕೆ ಪೆಟ್ಟು ಬಿದ್ದಾಗ ಸಹಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಧರ್ಮರಾಯ ವಿವೇಕ ಕಳೆದುಕೊಂಡಿದ್ದರಿಂದಲೇ ಜೂಜಾಟ ಆಡಿ ತನ್ನದೆಲ್ಲವನ್ನೂ ಕಳೆದುಕೊಂಡು ತನ್ನ ತಮ್ಮಂದಿರು ಹಾಗೂ ದ್ರೌಪದಿ ಒಡಗೂಡಿ ವನವಾಸ ಹಾಗೂ ಅಜ್ಞಾತವಾಸ ಅನುಭವಿಸಬೇಕಾಯಿತು. ಜೂಜಾಟದ ಸಮಯದಲ್ಲಿ ವಿವೇಕ ಇದ್ದಿದ್ದರೆ ಯಾವುದಾದರೂ ಉಪಾಯ ಹೂಡಿ ತಪ್ಪಿಸಿಕೊಳ್ಳುತ್ತಿದ್ದ. ಕುಶಲತೆಯಿಂದ ಕೆಲಸ ಮಾಡಲು ಬುದ್ಧಿ ಬಹಳ ಮುಖ್ಯವಾಗುತ್ತದೆ. ಗಣೇಶ, ಸುಬ್ರಹ್ಮಣ್ಯ ಇವರಲ್ಲಿ ಪ್ರಪಂಚವನ್ನು ಯಾರು ಮೊದಲು ಸುತ್ತಿ ಬರುತ್ತಾರೋ ಅವರಿಗೆ ಮೊದಲ ಪೂಜೆ ಎಂದು ಪರೀಕ್ಷೆ ಒಡ್ಡಿದಾಗ ಸುಬ್ರಹ್ಮಣ್ಯ ಆ ಕ್ಷಣವೇ ತನ್ನ ವಾಹನವಾದ ನವಿಲಿನ ಮೇಲೆ ಕುಳಿತು ಪ್ರಪಂಚ ಸುತ್ತಲು ಹೊರಟರೆ, ಗಣಪತಿ ತನ್ನ ತಂದೆ ತಾಯಿಯರಿಗೆ 3 ಪ್ರದಕ್ಷಿಣೆ ಹಾಕಿ ಅಗ್ರ ಪೂಜೆಯನ್ನು ತನ್ನದಾಗಿಸಿಕೊಂಡಿದ್ದು ವಿವೇಕ ಹಾಗೂ ಕುಶಲತೆಯಿಂದ. ಹರಿ ಓಂ.